ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಸ್ಟ್ಯಾಂಡ್ಸ್. ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಸೀರೆನ ಯಾವ ಥರ ಉಡಿಸ್ಬೇಕು ಅನ್ನೋದನ್ನು ನೋಡೋಣ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಉಡಿಸ್ಬೋದು. ಸ್ವಲ್ಪ ಮೆತ್ತಗಿರೋ ಸೀರೆ, ಅಂಚಿರೋ ಸೀರೆ ತಗೊಂಡ್ರೆ ತುಂಬ ಈಸಿಯಾಗಿ ಉಡಿಸ್ಬೋದಾಗುತ್ತೆ. ನೋಡಿ, ಈ ಥರ ನಾನು ಮೊದಲು ಸೆರಗಿಂದ ಇಟ್ಕೊಂಡ್ಬಿಟ್ಟು ಈ ಥರ ನೀಟಾಗಿ ಪಿನ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ಯಾವ ಕಡೆಯಿಂದನಾದರೂ ತಗೊಬೋದು. ಸ್ಯಾರಿನ ಈ ಥರ ನೀಟಾಗಿ ಪಿನ್ ಮಾಡ್ಕೊತ ಹೋಗಬೇಕು. ಎರಡೂ ಕೈಯಿಂದ ಎರಡೂ ಕಡೆ ಕೈ ಇಟ್ಕೊಂಡ್ಬಿಟ್ಟು ನೀಟಾಗಿ ಒಂದು ಕೆಳಗಡೆ ಒಂದು ಚಾಪೆ ಹಾಸ್ಕೊಂಡು ಕುತ್ಕೊಳ್ಳಿ. ಈ ಥರ ನೋಡಿ, ಈ ಥರ ನೆರಿಗೆ ಹಾಕ್ಕೊಂಡು ಅಲ್ಲಲ್ಲಿ ಮೇಲೊಂದು ಪಿನ್ನು ಮತ್ತು ಕೆಳಗಡೆ ಒಂದು ಪಿನ್ನು ಎರಡೂ ಕಡೆನೂ ಪಿನ್ ಮಾಡ್ಕೊಬೇಕು. ಈ ಥರ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ಥರ ಬಟ್ಟೆ ಕ್ಲಿಪ್ ಆದರೂ ಬಳಸ್ಬೋದು ಅಥವಾ ಪಿನ್ ಆದರೂ ಹಾಕ್ಬೋದು. ಲಾಸ್ಟಲ್ಲಿ ಸೆರಗು ಪಾರ್ಟಿಗೋಸ್ಕರ ಸ್ವಲ್ಪ ಸೀರೆ ಬಿಟ್ಬಿಟ್ಟು ಮತ್ತೆ ಮಧ್ಯಕ್ಕೆ ಸಮಾನವಾಗಿ ಮಧ್ಯಕ್ಕೊಂದು ಪಿನ್ ಹಾಕ್ಕೊಳ್ಳಿ. ಈ ಥರ ಯಾವುದಾದ್ರೂ ಒಂದು ಪಿನ್ನು ಅಥವಾ ಬಟ್ಟೆ ಪಿನ್ ಹಾಕ್ಕೊಬೇಕು. ಅದಾದ ನಂತರ ಸೆರಗು ಪಾರ್ಟಿಗೋಸ್ಕರ ಈ ಥರ ಅಂಚು ಎಷ್ಟಿರುತ್ತೋ ಅಷ್ಟನ್ನು ನೋಡ್ಕೊಂಡ್ಬಿಟ್ಟು ಈ ಥರ ನೆರಿಗೆ ಹಾಕ್ಕೊಬೇಕು. ಚೆಂದ ಕಾಣ್ತಾರೆ ಅಮ್ಮ. ನೋಡಿ, ಈ ಥರ ಹಾಕ್ಕೊಬೇಕು ಪಿನ್ನು. ಅಲ್ಲಲ್ಲಿ ನೆರಿಗೆ ಉದುರದಂಗೆ ಈ ಥರ ಪಿನ್ ಮಾಡ್ಕೊಬೇಕು. ನೀವು ಮೊದಲೇ ಸೀರೆನ ಈ ಥರ ರೆಡಿ ಮಾಡಿ ಇಟ್ಕೊಂಡು ರಾತ್ರಿಗೆ ಬೆಳಗ್ಗೆ ಆದರೂ ಉಡಿಸ್ಕೊಬೋದು, ಅಥವಾ ಮುಂದಿನ ದಿನ ರಾತ್ರಿಗೇ ನೀವು ಸೀರೆ ಉಡಿಸ್ಬಿಟ್ಟು ಮುಖವಾಡ ಏನು ಇಡದಂಗೆ, ಕಾಯಿ ಕಳಶ ಏನು ಇಡದಂಗೆ ಸೀರೆ ಒಂದು ಉಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಮರುದಿನ ನಿಮಗೆ ಹಬ್ಬ ಮಾಡಬೇಕು ಅಂದರೆ, ಪೂಜೆ ಮಾಡಬೇಕು ಅಂದರೆ ಮತ್ತೆ ಕತೆ ಓದೋದಕ್ಕೂ ಎಲ್ಲದಕ್ಕೂ ಕೂಡ ನಿಮಗೆ ಈಸಿ ಆಗುತ್ತೆ. ನೋಡಿ, ಈ ಥರ ಪಿನ್ ಮಾಡ್ಕೊಬೇಕು. ಸೆರಗು ಪಾರ್ಟಿ ಇದು ನಾನು ಮಾಡ್ತಾ ಇರುವಂತಹದ್ದು. ಬಟ್ಟೆ ಕ್ಲಿಪ್ಪನ್ನು ಏನಕ್ಕೆ ಬಳಸ್ತಿದ್ದೀನಿ ಅಪ್ಪ ಅಂದರೆ ಬಿಚ್ಚೋದಕ್ಕೆ ಈಸಿ ಆಗುತ್ತೆ ಅಂತ, ನಾನು ಸೀರೆ ಕೂಡ ಹಾಳಾಗೋಲ್ಲ ಅಂತ ಬಟ್ಟೆ ಕ್ಲಿಪ್ಪನ್ನ ಯೂಸ್ ಮಾಡಿರೋದು. ನೋಡಿ, ಈ ಥರ ಸೀರೆನ ರೆಡಿ ಮಾಡ್ಕೊಂಡ ನಂತರ ನೀವೆಲ್ಲಿ ಅಮ್ಮನ್ನ ಕೂರಿಸ್ಬೇಕಂತ ಇದ್ದೀರೋ ಅಲ್ಲಿ ಒಂದು ಟೇಬಲ್ ಹಾಕ್ಕೊಂಡ್ಬಿಟ್ಟು ಬಿಳಿ ಬಟ್ಟೆ ಹಾಕ್ಕೊಂಡು ಈ ಥರ ಕಳಶಕ್ಕೋಸ್ಕರ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ, ಕೊಡೋದು ತುಂಬ ನಾವು ಅಕ್ಕಿ ಹಾಕಿ ಇಡಬೇಕು. ಅದಾದ ನಂತರ ಮೇಲೆ ಕಳಶ ಇಟ್ಟಿರೋದು, ಚೊಂಬು ಸಪೋರ್ಟಿಗೋಸ್ಕರ ಇಟ್ಟಿರೋದು. ನೀವು ಬೇರೆ ಥರ ನಿಮ್ಮ ಸಂಪ್ರದಾಯದಲ್ಲಿ ಯಾವ ಥರ ಮಾಡ್ಕೊತೀರೋ ಅದೇ ರೀತಿಲಿ ನೀವು ಕಳಶನ ತಯಾರು ಮಾಡ್ಕೊಬೋದು ಮೇಲೆಗಡೆದು. ಬಟ್ ಅದಕ್ಕೇನಪ್ಪ ಅಂದರೆ ಒಂದು ಕೋಲನ್ನು, ಚಿಕ್ಕದೊಂದು ಕೋಲನ್ನು ಅಥವಾ ಇಲ್ಲಾಂದರೆ ಪೈಪನ್ನು ಕಟ್ಟಿ ನಾವು ಸೆರಗು ಪಾಟು ಹಾಕ್ತೀವಿ ಅಲ್ವಾ, ಅದಕ್ಕೆ ಸಪೋರ್ಟಿಗೋಸ್ಕರ ನಾವು ಆ ಥರ ಹಾಕೋದು. ಅದಾದ ನಂತರ ನೋಡಿ, ಸೀರೆನ ಈ ಥರ ಇಟ್ಕೊಂಡ್ಬಿಟ್ಟು ಮಧ್ಯ ಭಾಗದ್ದು ನಾವು ಈ ಥರ ಕಟ್ಕೊಬೇಕು. ಕೊಡೋಕ್ಕೆ ಈ ಥರ ಸುತ್ತಲೂ ಹೊದಿಸ್ಬಿಟ್ಟು ನೆರಿಗೆ ಉದುರದೇ ಇರೋ ರೀತಿಲಿ ಈ ಥರ ಯಾವುದಾದ್ರೂ ಒಂದು ದಾರ ತಗೊಂಡ್ಬಿಟ್ಟು ದಾರ ಸಪೋರ್ಟಿಂದ ಈ ಥರ ಚೆನ್ನಾಗಿ ಟೈಟಾಗಿ ಕಟ್ಕೊಳ್ಳಿ ಉದುರದಂಗೆ ಸೀರೆನ. ಅದಾದ ನಂತರ ನಾವು ಕೆಳಗಡೆ ಎಲ್ಲ ಕೂಡ ಬಟ್ಟೆ ಕ್ಲಿಪ್ ಹಾಕಿರ್ತೀವಿ ಅಲ್ವಾ ನೆರಿಗೆಗೆ, ಅದೆಲ್ಲ ಕೂಡ ಈ ಥರ ಬಿಚ್ಚಿಬಿಡ್ಬೇಕು. ನೆರಿಗೆನ ನೀಟಾಗಿ ಜೋಡಿಸ್ಕೊಬೇಕು. ಅದು ಜಾರವಾಗಿದ್ದರೆ ನಿಮಗೆ ಆಲ್ರೆಡಿ ಗೊತ್ತಾಗ್ಬಿಡುತ್ತೆ. ನೀಟಾಗಿ ಟೈಟಾಗಿ ಕಟ್ಕೊಬೇಕು. ಮೇಲೆ ಅದು ಕೊಡ ಇರುತ್ತೆ ಅಲ್ವಾ, ಕೊಡದ ಮೇಲ್ಭಾಗಕ್ಕೆ ಕಂಠದ ಹತ್ರ ಚೆನ್ನಾಗಿ ಟೈಟಾಗಿ ಕಟ್ಕೊಬೇಕು. ನೋಡಿ, ಕೆಳಗಡೆ ನೆರಿಗೆನ ಈ ಥರ ಚೆನ್ನಾಗಿ ಕಾಣಿಸೋ ರೀತಿಲಿ ಈ ಥರ ಜೋಡಿಸ್ಕೊಂಡಾದ ನಂತರ ನಾವು ಹಾಗೆ ಆದರೂ ಬಿಟ್ಟು ಬಿಡ್ಬೋದು. ಈ ಥರ ಸೀರೆನ ಒಂದೇ ಉಡಿಸ್ಬಿಟ್ಟು ಮೇಲೆಗಡೆ ಚೆಂಬು ಪಾರ್ಟಿಗೆ ನಾವು ಬ್ಲೌಸ್ ಪೀಸ್ನಾದರೂ ಇಟ್ಕೊಬೋದು. ಅಥವಾ ಈ ಥರ ಕೆಲವರು ಕೈ ಮತ್ತು ಕಾಲು ಕೂಡ ಈ ಥರ ಅಲಂಕಾರಕ್ಕೋಸ್ಕರ ಬಳಸ್ತಾರಲ್ವ, ಅಂಥವರಿಗೆ ತೋರಿಸ್ತಿದ್ದೀನಿ. ನೋಡಿ, ಈ ಥರ ಬ್ಲೌಸ್ ಪೀಸ್ನ ತೊಗೊಂಡ್ಬಿಟ್ಟು ಕೈಗೆ ನಾವು ಈ ಥರ ಸುಟ್ಕೊಬೇಕು. ಅಂಚು ಪಾರ್ಟ್ ಇರುತ್ತೆ ಅಲ್ವಾ, ಅಂಚನ್ನಷ್ಟೇ ಸುತ್ತಬಿಟ್ಟು ಅಲ್ಲಲ್ಲಿ ಈ ಥರ ಗುಂಡು ಪಿನ್ ಚುಚ್ಚಿಬಿಡಬೇಕು ಉದುರದೇ ಇರೋ ರೀತಿಲಿ. ಮತ್ತು ಅದೇ ರೀತಿನೇ ಇನ್ನೊಂದು ಕೈನೂ ಕೂಡ ಮಾಡ್ಕೊಬೇಕಾಗುತ್ತೆ. ಅಂಚು ಭಾಗನ ಸುತ್ತಬಿಟ್ಟು ಆ ಕೈಗೆ ಜೋಡಿಸ್ಕೊಂಡ್ಬಿಟ್ಟು ಈ ಥರ ಗುಂಡು ಪಿನ್ನ ಹಾಕೋದು ಅಷ್ಟೇ. ಅದೇ ರೀತಿ ನಾವು ಕಾಲಿಗೂ ಕೂಡ ಮಾಡ್ಕೊಬೇಕು. ಅಂಚು ಪಾರ್ಟನ್ನು ಅಷ್ಟೇ ಬಳಸಿದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ. ಅದಾದ ನಂತರ ನೋಡಿ, ಕೈ ಫಸ್ಟ್ ಜೋಡಿಸ್ಕೊಂಡ್ವಿ ಅಲ್ವಾ, ಈ ಥರ ನಾವು ಮೇಲೆ ಕಟ್ಟಿಗೆ ಅಥವಾ ಪೈಪು ಇಲ್ಲ ಯಾವುದಾದ್ರೂ ಕಬ್ಬಿಣದ ತಂತಿ ಸಹಾಯದಿಂದ ನಾವು ಚೆಂಬುಗೆ ಈ ಥರ ಕಟ್ಕೊಬೇಕು ಟೈಟಾಗಿ. ಈ ಥರ ನಮಗೆ ಸಪೋರ್ಟಿಗೆ ಇರುತ್ತೆ ಅದು. ನೋಡಿ, ಈ ಥರ ಕೈ ಇಟ್ಬಿಟ್ಟು ಮೇಲೆಗಡೆ ಬಲಭಾಗಕ್ಕೆ ಮತ್ತು ಎಡಭಾಗಕ್ಕೆ ಕೈ ಇಟ್ಬಿಟ್ಟು ಗುಂಡು ಪಿನ್ನ ಅದು ಬ್ಲೌಸ್ ಪೀಸು ನೀಟಾಗಿ ಉದುರದೇ ಇರೋ ರೀತಿಲಿ ಈ ಥರ ಹಾಕ್ಕೊಬೇಕು. ಮತ್ತು ಈ ಕಡೆ ಭಾಗದ್ದು ಕೂಡ ಕೈನ ನಾನು ಇಟ್ಟಿದ್ದೀನಿ. ನೋಡಿ, ಈ ಥರ ಇಟ್ಬಿಟ್ಟು ನೀಟಾಗಿ ಎಲ್ಲೂ ಸಹ ಉದುರದೇ ಇರೋ ರೀತಿಲಿ ನಾವು ಗುಂಡು ಪಿನ್ನನ್ನು ಹಾಕ್ಕೊಬೇಕಾಗುತ್ತೆ. ಅದಾದ ನಂತರ ಕಾಲು ಭಾಗ ಬಂದ್ಬಿಟ್ಟು ಅಂಚು ನಾವೇನು ಜೋಡಿಸಿರ್ತೀವೋ ನೆರಿಗೆನೇ ಅಗಲ ಮಾಡಿ ಜೋಡಿಸಿರ್ತೀವಿ ಅಲ್ವಾ ನೆರಿಗೆನ, ಆ ನೆರಿಗೆಯಿಂದನೇ ಅಂಚು ಭಾಗನ ತೊಗೊಂಡ್ಬಿಟ್ಟು ಈ ಥರ ಮಡಚಿಬಿಟ್ಟು ಸುತ್ತಬೇಕು. ಅಂಚು ಭಾಗನ ಚೆನ್ನಾಗಿ ಸುತ್ತಿದಷ್ಟು ಉದುರದೇ ಇರೋ ರೀತಿಲಿ ಚೆನ್ನಾಗಿ ಕಾಣುತ್ತೆ. ಅಂಚು ಭಾಗ ಅಷ್ಟೇ ಸುತ್ತಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ಥರ ಕಾಲು ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಸುತ್ತಿ ಅಲ್ಲಲ್ಲಿ ಈ ಥರ ಗುಂಡು ಪಿನ್ ಹಾಕ್ಕೋಬೇಕು. ಅದಾದ ನಂತರ ನೋಡಿ, ಈ ಕಡೆ ಕಾಲು
ಎಡಗಡೆ ಕಾಲು ಕೂಡ ಈ ಥರ ಅಂಚು ಕಾಲಿಂದ ಈ ಕಡೆ ನಾವೇನು ನೆರಿಗೆ ಇಟ್ಟಿರ್ತೀವೋ ಆ ನೆರಿಗೆ ಒಳಗಡೆಯಿಂದ ತೊಗೊಂಡ್ಬಿಟ್ಟು ಕಾಲನ್ನು ಈ ಥರ ಅಂಚು ಭಾಗನ ಸುತ್ತಕೊಂಡು ಅಲ್ಲಲ್ಲಿ ಗುಂಡು ಪಿನ್ ಈ ಥರ ಉದುರದೇ ಇರೋ ರೀತಿಲಿ ಗುಂಡು ಪಿನ್ ಹಾಕ್ಕೊಬೇಕು. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆ್ಯಂಡ್ ಈಸಿಯಾಗಿ ಸೀರೆನ ಉಡಿಸ್ಕೊಬೋದು. ಯಾರ ಸಪೋರ್ಟು ಇಲ್ಲದೆ ಇರೋ ರೀತಿಲಿ ಈ ಥರ ನೀಟಾಗಿ ಉದುರದೇ ಇರೋ ರೀತಿಲಿ ನಾವು ಜೋಡಿಸ್ಕೊಂಡ್ಬಿಟ್ಟು ಅಮ್ಮಂಗೆ ಕೂರಿಸಿ ಈ ಥರ ಕೊನೆಯದಾಗಿ ನಾವು ಏನು ಸೆರಗು ಬಿಟ್ಟಿರ್ತೀವಿ ಅಲ್ವಾ, ಸೆರಗು ಭಾಗಕ್ಕೋಸ್ಕರ ಲಾಸ್ಟಲ್ಲಿ ತಗೊಂಡ್ಬಿಟ್ಟು ನಾವು ಮಾಮೂಲಿ ಸೆರಗನ್ನ ಹೇಗೆ ಹಾಕ್ಕೊತೀವೋ ಭುಜದ ಮೇಲಕ್ಕೆ ಎಡಗಡೆಗೆ ಅದೇ ಥರನೇ ಆದರೂ ಹಾಕಿ ಹಂಗೆ ಬಿಟ್ಟು ಬಿಡ್ಬೋದು. ಅಥವಾ ಇನ್ನೂ ಮೈ ತುಂಬ ಸೀರೆ ಇದ್ದಂಗೆ ಕಾಣಬೇಕು ಅಂತಂದರೆ ನಾವು ನಿಧಾನಕ್ಕೆ ಎಲ್ಲೂ ಕೂಡ ಅಲುಗಾಡದೆ ಇರೋ ರೀತಿ ನಾವು ತಗೊಂಡು ಈ ಥರ ಹಿಂದೆಗಡೆ ಸೆರಗು ಹಾಕ್ಕೊಬೇಕು. ಈ ಥರ ನೋಡಿ ಸ್ವಲ್ಪ ಕದಲ್ಸಿದ್ರು ಕೂಡ ಬೀಳೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಹುಷಾರಾಗಿ ಕೇರ್ಫುಲ್ಲಾಗಿ ಸೆರಗು ಹಾಕಬೇಕಾದ್ರೆ ಹುಷಾರಾಗಿ ಹಾಕಿ ಅದಾದ ನಂತರ ನೋಡಿ ಎಡಗಡೆ ಪಿನ್ ಹಾಕ್ಬಿಟ್ಟು ಹಂಗೆ ಬಿಡ್ಬೋದು. ಅಥವಾ ನಾವು ಬಲಗಡೆ ಸೈಡಿಂದ ಮತ್ತೆ ತೊಗೊಂಡ್ಬಿಟ್ಟು ಅಂದರೆ ಚೆನ್ನಾಗಿ ಕಾಣಬೇಕು ಅಂದರೆ ಈ ಥರ ಬಲಗಡೆ ಕೂಡ ತೊಗೊಂಡ್ಬಿಟ್ಟು ಚಂಬನ್ನು ಈ ಥರ ಕವರ್ ಮಾಡಿಬಿಟ್ಟು ಚಂಬು ಕಾಣದೇ ಇರೋ ರೀತಿಲಿ ಕವರ್ ಮಾಡಿಬಿಟ್ಟು ಈ ಥರ ಮುಂದೆ ಹಾಕ್ಕೊಬೇಕು. ಆ ನೆರಿಗೆ ಎಲ್ಲವೂ ಕೂಡ ಪಿನ್ನು ಬೇಡ ಅಂದರೆ ಪಿನ್ನು ಬಿಚ್ಚಿಬಿಟ್ಟು ನಾವು ಈ ಥರ ನೆರಿಗೆನ ಅಗಲ ಮಾಡಿಬಿಟ್ಟು ಚೆನ್ನಾಗಿ ಜೋಡಿಸ್ಕೊಂಡು ಸೊಂಟಕ್ಕೆ ಪಟ್ಟಿ ಕಟ್ಬಿಟ್ರೆ ಮುಗೀತು, ಇನ್ನು ಉದುರೋದೇ ಇಲ್ಲ. ಈ ಥರ ನಿಮ್ಮ ಹತ್ರ ಯಾವ್ಯಾವ ಆಭರಣಗಳಿದ್ರೆ ಆ ಆಭರಣಗಳನ್ನ ಬಳಸ್ಕೊಂಡ್ಬಿಟ್ಟು ಅಮ್ಮಂಗೆ ಅಲಂಕಾರ ಮಾಡ್ಬೋದು. ನೀವು ಯಾವ ಒಡವೆ ಆದರೂ ಹಾಕ್ಬೋದು, ಕತ್ತಲ್ಲಾಗಿರ್ಬೋದು. ಹಾಕೋದಕ್ಕೂ ಮುಂಚೆ ಸ್ವಲ್ಪ ಅರಶಿನ ನೀರು ಚೆಲ್ಲಿಬಿಟ್ಟು ಬಳಸಿ, ಯಾಕಂದರೆ ನಾವು ಅಲ್ಲಿ ಇಲ್ಲಿ ಇಟ್ಟಿರ್ತೀವಿ. ಅದಾದ ನಂತರ ನಾವು ಕೂಡ ಕೆಲವೊಂದು ಸಾರಿ ಬಳಸಿರ್ತೀವಿ. ನೋಡಿ ಈ ಥರ ಜರಗದೇ ಇರೋ ರೀತಿಲಿ ನೆರಿಗೆ ಈ ಥರ ಸೊಂಟಕ್ಕೆ ಪಟ್ಟಿ ಕಟ್ಬಿಟ್ಟಿದ್ದೀನಿ ನಾನು. ಅದಾದ ನಂತರ ನಮ್ಮ ಹತ್ರ ಇರ್ತಕ್ಕಂಥ ಒಡವೆಗಳನ್ನೆಲ್ಲ ಕೂಡ ಹಾಕ್ಕೊಬೇಕು. ಅಷ್ಟೇ ಸ್ವಲ್ಪ ಚೊಂಬು ಕಾಣೋ ಹಾಗಿದ್ರೆ ಈ ಥರ ಸರಿಗಿಸ್ಕೊಂಡ್ಬಿಟ್ಟು ನಮಗೆ ಹೆಂಗೆ ಬೇಕೋ ಹಂಗೆ ಅಡ್ಜಸ್ಟ್ ಮಾಡ್ಕೊಬೋದು. ಸೊಂಟಕ್ಕೆ ಪಟ್ಟಿ ಕಟ್ಟಿದ್ದಾದ ನಂತರ ನಾವು ನೆರಗನ್ನ ಜೋಡಿಸ್ಕೊಂಡ್ರೆ ಉದುರೋದಿಲ್ಲ ಮತ್ತು ನೀಟಾಗೂ ಕೂಡ ಕುತ್ಕೊಳ್ತವೆ. ಆ ನೆರಿಗೆ ಎಲ್ಲ ಕೂಡ ನೀಟಾಗಿ ಕುತ್ಕೊತವೆ. ನೋಡಿದ್ರಿ ಎಲ್ಲ ಪರ್ಫೆಕ್ಟಾಗಿ ಕುತ್ಕೊಂತು. ಈಗ ನಮ್ಮ ಹತ್ರ ಇರೋ ಆಭರಣಗಳನ್ನೆಲ್ಲ ಹಾಕಿದರೆ ಈ ಥರ ಚೆನ್ನಾಗಿ ಕಾಣ್ತಾರೆ. ಮುಂಚಿನ ದಿನನೇ ಈ ಥರ ರೆಡಿ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ಡೇ ಈಸಿಯಾಗಿ ಪೂಜೆ ಮಾಡ್ಕೊಳ್ಳೋದು ಅಷ್ಟೇ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು. ನೆರಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಮ್ಮಂಗೆ. ಈ ಥರ ಅಮ್ಮ ಕುತ್ಕೊಂಡಿರೋ ಥರನೇ ಕಾಣಿಸ್ತಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.